ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಭವಿಷ್ಯದ ಶಕ್ತಿ ಹೆಚ್ಚಿಸುವ ದೊಡ್ಡ ಯೋಜನೆಗಳಲ್ಲಿ ಒಂದಾದ 114 ರಫೇಲ್ ಯುದ್ಧ ವಿಮಾನಗಳ ಖರೀದಿ ಪ್ರಕ್ರಿಯೆ ವೇಗ ಪಡೆಯುತ್ತಿರುವ ಸಂದರ್ಭದಲ್ಲಿ ಪಾಕಿಸ್ತಾನವು ತನ್ನ ಮುಂದಿನ ತಂತ್ರವನ್ನು ಸಂಪೂರ್ಣವಾಗಿ ಮರುರೂಪಿಸುತ್ತಿದೆ. ಅದರಲ್ಲಿ ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯ ಏನೆಂದರೆ, ಪಾಕಿಸ್ತಾನ ಭಾರತಕ್ಕೆ ಎದುರಾಗಿ ಅದೇ ಸಂಖ್ಯೆಯಲ್ಲಿ ಯುದ್ಧ ವಿಮಾನಗಳನ್ನು ಖರೀದಿಸಿ ಸ್ಪರ್ಧೆ ಮಾಡಲು ಹೋಗುತ್ತಿಲ್ಲ. ಅದಕ್ಕೆ ಬದಲಾಗಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಪರಿಣಾಮ ಉಂಟು ಮಾಡುವ ತಂತ್ರಜ್ಞಾನ ಆಧಾರಿತ ನೆಟ್ವರ್ಕ್ ಸೆಂಟ್ರಿಕ್ ಏರ್ ಕಂಬ್ಯಾಟ್ ವ್ಯವಸ್ಥೆಯತ್ತ ಅದು ಗಮನ ಹರಿಸಿದೆ. ವಿಶೇಷವಾಗಿ 2025ರ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನದ ಸೈನಿಕ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಕಾಣುತ್ತಿದೆ ಎಂದು ಹಲವು ರಕ್ಷಣಾ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಇದೀಗ ಪಾಕಿಸ್ತಾನ ತನ್ನ ಭವಿಷ್ಯದ ವಾಯುಶಕ್ತಿಯನ್ನು ಚೈನೀಸ್ ಬ್ಯಾಕ್ಡ್ ಕಿಲ್ ಚೈನ್ ಮಾದರಿಯಲ್ಲಿ ನಿರ್ಮಿಸಲು ಮುಂದಾಗಿದೆ. ಅಂದರೆ ಕೇವಲ ಹೆಚ್ಚು ಯುದ್ಧ ವಿಮಾನಗಳನ್ನು ಖರೀದಿಸುವುದು ಮಾತ್ರವಲ್ಲ, ಸ್ಟೆಲ್ತ್ ಫೈಟರ್ ಜೆಟ್, ಲಾಂಗ್ ರೇಂಜ್ ಮಿಸೈಲ್, ಎವಾಕ್ಸ್ ಏರ್ಕ್ರಾಫ್ಟ್, ಕಂಬ್ಯಾಟ್ ಡ್ರೋನ್ ಮತ್ತು ಕಮಾಂಡ್ ನೆಟ್ವರ್ಕ್ ಎಲ್ಲವನ್ನೂ ಒಂದೇ ಸಂಪರ್ಕಿತ ಯುದ್ಧ ವ್ಯವಸ್ಥೆಯಾಗಿ ಜೋಡಿಸುವ ಪ್ರಯತ್ನ ನಡೆಯುತ್ತಿದೆ. ಈ ಹೊಸ ವ್ಯವಸ್ಥೆಯ ಕೇಂದ್ರ ಬಿಂದುವಾಗಿ ಕಾಣುತ್ತಿರುವುದು ಚೀನಾದ J-35A 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್. ವರದಿಗಳ ಪ್ರಕಾರ ಪಾಕಿಸ್ತಾನ ಸುಮಾರು 40 J-35A ವಿಮಾನಗಳನ್ನು ಪಡೆಯುವ ಯೋಜನೆ ರೂಪಿಸುತ್ತಿದೆ ಎಂಬ ಮಾಹಿತಿ ಹೊರಬಂದಿದೆ. ಕೆಲ ವರದಿಗಳು ಪಾಕಿಸ್ತಾನದ ಪೈಲಟ್ಗಳು ಈಗಾಗಲೇ ಚೀನಾದಲ್ಲಿ ತರಬೇತಿಯನ್ನು ಆರಂಭಿಸಿರಬಹುದು ಎಂಬುದನ್ನು ಸೂಚಿಸುತ್ತಿವೆ. J-35 ನ ವಿಶೇಷತೆ ಏನು? ಹಳೆಯ ತಲೆಮಾರಿನ ಯುದ್ಧ ವಿಮಾನಗಳು ಸಾಮಾನ್ಯವಾಗಿ ವೇಗ, ದೂರ ಅಥವಾ ಎಲೆಕ್ಟ್ರಾನಿಕ್ ಜಾಮಿಂಗ್ ಮೂಲಕ ಬದುಕುಳಿಯುವ ಪ್ರಯತ್ನ ಮಾಡುತ್ತಿದ್ದವು. ಆದರೆ J-35 ಕಡಿಮೆ ರಡಾರ್ ಸಿಗ್ನೇಚರ್ ಹೊಂದಿರುವ ಸ್ಟೆಲ್ತ್ ವಿನ್ಯಾಸವನ್ನು ಬಳಸುತ್ತದೆ. ಅದರ ಅರ್ಥ ಎದುರಾಳಿ ರಡಾರ್ ವ್ಯವಸ್ಥೆಗೆ ಸುಲಭವಾಗಿ ಪತ್ತೆಯಾಗದೆ ಗುರಿಯತ್ತ ಸಾಗುವ ಸಾಮರ್ಥ್ಯ. ಪಾಕಿಸ್ತಾನದ ಯೋಜನೆಯ ಪ್ರಕಾರ ಈ ಸ್ಟೆಲ್ತ್ ವಿಮಾನಗಳ ಮೂಲಕ ರಫೇಲ್ನ ಸೆನ್ಸಾರ್ ಅಡ್ವಾಂಟೇಜ್ ಅನ್ನು ಕಡಿಮೆ ಮಾಡಿ ಅದರ ಫಸ್ಟ್ ಲುಕ್ ಫಸ್ಟ್ ಶಾಟ್ ಸಾಮರ್ಥ್ಯಕ್ಕೆ ಸವಾಲು ಹಾಕುವುದು ಪ್ರಮುಖ ಉದ್ದೇಶ. ಆದರೆ J-35 ಮಾತ್ರವೇ ಈ ಯೋಜನೆಯ ಪ್ರಮುಖ ಶಕ್ತಿ ಅಲ್ಲ. ನಿಜವಾದ ಬದಲಾವಣೆ ತರುವ ಅಂಶವೇ ಸಂಪೂರ್ಣ ಸಂಪರ್ಕಿತ ನೆಟ್ವರ್ಕ್. ಇದಕ್ಕಾಗಿ ಪಾಕಿಸ್ತಾನ ಚೀನಾದ KJ-500 ಏರ್ಬಾರ್ನೆ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಅಥವಾ ಎವಾಕ್ಸ್ ವಿಮಾನಗಳನ್ನು ಪಡೆಯಲು ಆಸಕ್ತಿ ತೋರಿಸುತ್ತಿದೆ. ಈ ವಿಮಾನಗಳನ್ನು ಸಾಮಾನ್ಯವಾಗಿ ಫ್ಲೈಯಿಂಗ್ ರೆಡಾರ್ ಎಂದು ಕರೆಯಲಾಗುತ್ತದೆ. ಇವು ಗಾಳಿಯಲ್ಲಿ ತೇಲುವ ಕಮಾಂಡ್ ಸೆಂಟರ್ಗಳಂತೆ ಕೆಲಸ ಮಾಡುತ್ತವೆ. ಬಹಳ ದೂರದ ವಾಯು ಪ್ರದೇಶವನ್ನು ನಿಗಾ ಇಟ್ಟು ಶತ್ರು ಚಲನೆಗಳನ್ನು ಗಮನಿಸಿ ಅದೇ ಸಮಯದಲ್ಲಿ ಬೇರೆ ಯುದ್ಧ ವಿಮಾನಗಳಿಗೆ ಗುರಿ ಮಾಹಿತಿಯನ್ನು ತಕ್ಷಣ ಹಂಚುತ್ತವೆ. ಇದರಿಂದ J-10C ಹಾಗೂ JF-17 ಬ್ಲಾಕ್ 3 ಸೇರಿದಂತೆ ಹಲವು ವಿಮಾನಗಳು ಒಂದೇ ಸಮಯದಲ್ಲಿ ಸಂಯೋಜಿತ ದಾಳಿ ನಡೆಸುವ ಸಾಮರ್ಥ್ಯ ಪಡೆಯುತ್ತವೆ. ಈ ರೀತಿಯ ನೆಟ್ವರ್ಕ್ ವಾರ್ಫೇರ್ ನಲ್ಲಿ ಸಂಖ್ಯೆಯೇ ಮುಖ್ಯವಾಗುವುದಿಲ್ಲ, ಮಾಹಿತಿಯ ವೇಗ ಮತ್ತು ಸಮನ್ವಯವೇ ಪ್ರಮುಖವಾಗುತ್ತದೆ. ಈ ಸಂಪೂರ್ಣ ವ್ಯವಸ್ಥೆಗೆ ಶಸ್ತ್ರಾಸ್ತ್ರ ಶಕ್ತಿಯನ್ನು ನೀಡಲು PL-15E ಬಿಯಾಂಡ್ ವಿಜುವಲ್ ರೇಂಜ್ ಅಥವಾ BVR ಮಿಸೈಲ್ ಬಳಸುವ ಯೋಜನೆಯೂ ಇದೆ. ಈ ಕ್ಷಿಪಣಿ ಈಗಾಗಲೇ ಪಾಕಿಸ್ತಾನದ ಆಧುನಿಕ ವಾಯುಪಡೆಯ ಘಟಕಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಇದಲ್ಲದೆ ಇನ್ನೂ ಹೆಚ್ಚಿನ ದೂರ ತಲುಪುವ ಸಾಮರ್ಥ್ಯದ PL-17 ಕ್ಷಿಪಣಿಯನ್ನು ಭವಿಷ್ಯದಲ್ಲಿ ಸೇರಿಸುವ ಸಾಧ್ಯತೆ ಇದೆ ಎಂದು ವರದಿಗಳಿವೆ. ಈ ಕ್ಷಿಪಣಿಗಳ ಗುರಿ ಕೇವಲ ಬಹುದೂರದಿಂದ ವಿಮಾನವನ್ನು ಹೊಡೆದುರುಳಿಸುವುದಲ್ಲ, ಬದಲಿಗೆ ಎದುರಾಳಿ ವಿಮಾನಗಳನ್ನು ನಿರಂತರವಾಗಿ ರಕ್ಷಣಾತ್ಮಕ ಚಲನೆ ಮಾಡಲು ಒತ್ತಾಯಿಸಿ ಅವರ ದಾಳಿಯ ರೂಪುರೇಷೆಯನ್ನು ಅಸ್ತವ್ಯಸ್ತಗೊಳಿಸುವುದು. ಇದರ ಜೊತೆಗೆ ಪಾಕಿಸ್ತಾನ ತನ್ನ ಆರ್ಥಿಕ ಮಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚು ಪ್ರಮಾಣದಲ್ಲಿ ಕಂಬ್ಯಾಟ್ ಡ್ರೋನ್ಗಳ ಬಳಕೆಯತ್ತ ಹೋಗುತ್ತಿದೆ. ಇಲ್ಲಿ ಪ್ರಮುಖವಾಗಿ ಟರ್ಕಿಯ ಅಕಿನ್ಸಿ ಡ್ರೋನ್ ಮತ್ತು ಚೀನಾದ ವಿಂಗ್ಲಾಂಗ್ 2 ಬಳಸುವ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಭವಿಷ್ಯದ ಯುದ್ಧಗಳಲ್ಲಿ ಈ ಡ್ರೋನ್ ಸ್ವಾರ್ಮ್ ತಂತ್ರ ಬಹಳ ಮಹತ್ವ ಪಡೆಯಬಹುದು. ಅಂದರೆ ಒಂದೇ ಸಮಯದಲ್ಲಿ ಅನೇಕ ಡ್ರೋನ್ಗಳನ್ನು ಕಳುಹಿಸಿ
ಎದುರಾಳಿ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ಗೊಂದಲಕ್ಕೆ ತಳ್ಳುವುದು ಮತ್ತು ಅದರ ಸಂಪನ್ಮೂಲಗಳನ್ನು ಕುಗ್ಗಿಸುವುದು. ಆ ಬಳಿಕ ಮಾನವ ಚಾಲಿತ ಯುದ್ಧ ವಿಮಾನಗಳಿಗೆ ಸುರಕ್ಷಿತ ಕಾರ್ಯಾಚರಣೆಯ ಮಾರ್ಗ ಸೃಷ್ಟಿಸುವುದು. ಇದಲ್ಲದೆ ಕೆಲವು ವರದಿಗಳ ಪ್ರಕಾರ ಪಾಕಿಸ್ತಾನ ತನ್ನ ವಾಯು ರಕ್ಷಣೆಯನ್ನು ಇನ್ನಷ್ಟು ಬಲಪಡಿಸಲು HQ-19 ಹೈ ಆಲ್ಟಿಟ್ಯೂಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ ಕಡೆಗೂ ಗಮನ ಹರಿಸುತ್ತಿದೆ. ಇದರ ಉದ್ದೇಶ ತನ್ನ ವಾಯು ಪ್ರದೇಶ ಮತ್ತು ಕಮಾಂಡ್ ನೆಟ್ವರ್ಕ್ ಅನ್ನು ರಕ್ಷಿಸುವುದು. ಅದೇ ಸಮಯದಲ್ಲಿ ಈಗಾಗಲೇ ಸೇವೆಯಲ್ಲಿರುವ JF-17 ಬ್ಲಾಕ್ 3 ವಿಮಾನಗಳನ್ನು ಕೂಡ ಪಾಕಿಸ್ತಾನ ಕಡೆಗಣಿಸುತ್ತಿಲ್ಲ. ಅವುಗಳಲ್ಲಿ ಹೊಸ ರೆಡಾರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯ ಮತ್ತು ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಸೇರಿಸುವ ಕಾರ್ಯ ನಡೆಯುತ್ತಿದೆ ಎನ್ನಲಾಗುತ್ತಿದೆ. ಈ ಮೂಲಕ ಕಡಿಮೆ ವೆಚ್ಚದ ದೊಡ್ಡ ಪ್ರಮಾಣದ ವಿಮಾನಗಳ ಪಡೆ ಮತ್ತು ಅತ್ಯಾಧುನಿಕ ಸ್ಟೆಲ್ತ್ ಪ್ಲಾಟ್ಫಾರ್ಮ್ಗಳನ್ನು ಒಟ್ಟುಗೂಡಿಸಿ ಹೆಚ್ಚಿನ ಪರಿಣಾಮ ಉಂಟು ಮಾಡುವ ಯುದ್ಧ ಸಾಮರ್ಥ್ಯ ನಿರ್ಮಿಸುವುದು ಪಾಕಿಸ್ತಾನದ ದೀರ್ಘಕಾಲದ ಉದ್ದೇಶವಾಗಿದೆ. ಕೊನೆಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ನಡೆಸಿದ ನಿಖರ ದಾಳಿಗಳಿಂದ ಪಡೆದ ಅನುಭವವನ್ನು ಆಧರಿಸಿ ಪಾಕಿಸ್ತಾನ ಈಗ ತನ್ನ ನೆಲದ ಮೂಲ ಸೌಕರ್ಯಗಳ ಮೇಲೂ ಹೆಚ್ಚು ಒತ್ತನ್ನು ನೀಡುತ್ತಿದೆ. ಹೆಚ್ಚು ಸುರಕ್ಷಿತ ಹಾರ್ಡನ್ಡ್ ಏರ್ಕ್ರಾಫ್ಟ್ ಶೆಲ್ಟರ್ಗಳ ನಿರ್ಮಾಣ, ಮೊಬೈಲ್ ಕಮಾಂಡ್ ಯೂನಿಟ್ಗಳ ನಿಯೋಜನೆ ಹಾಗೂ ಅಗತ್ಯ ಬಂದರೆ ಬಳಸಲು ಪರ್ಯಾಯ ರನ್ವೇ ವ್ಯವಸ್ಥೆಗಳನ್ನು ಸಿದ್ಧಗೊಳಿಸುವ ಕೆಲಸಗಳು ನಡೆಯುತ್ತಿವೆ ಎನ್ನಲಾಗುತ್ತಿದೆ. ಒಟ್ಟಿನಲ್ಲಿ ನೋಡಿದರೆ ಮುಂದಿನ ವರ್ಷಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ವಾಯುಶಕ್ತಿ ಸ್ಪರ್ಧೆ ಕೇವಲ ಹೆಚ್ಚು ಯುದ್ಧ ವಿಮಾನಗಳ ಸಂಖ್ಯೆಯ ಬಗ್ಗೆ ಇರುವುದಿಲ್ಲ. ಅದು ಸ್ಟೆಲ್ತ್ ನೆಟ್ವರ್ಕ್, ಮಿಸೈಲ್, ಡ್ರೋನ್ ಮತ್ತು ಮಾಹಿತಿ ಆಧಾರಿತ ಸಮಗ್ರ ಯುದ್ಧ ವ್ಯವಸ್ಥೆಗಳ ಸ್ಪರ್ಧೆಯಾಗಿ ರೂಪುಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಈ ಬೆಳವಣಿಗೆಗಳು ದಕ್ಷಿಣ ಏಷ್ಯಾದ ಭದ್ರತಾ ಪರಿಸ್ಥಿತಿಯ ಮೇಲೂ ಮಹತ್ವದ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.